ಫ್ಯಾಮಿಲಿ ಫಂಕ್ಷನಲ್ಲೂ ವರ್ಕ್ ಆಗ್ತಿದ್ಯಾ? ಇನ್ಬಿಲ್ಟ್ ಬರ್ತ್ ಬಂದಿರೋದು, ಏನು ಮಾಡೋಕ್ಕಾಗುತ್ತೆ? ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ. ಹಾಗೆಲ್ಲ ಏನೂ ಇಲ್ಲ ಈಶ್ವರಿ. ಎಲ್ಲರೂ ಡ್ರಿಂಕ್ ಮಾಡ್ತಾ ಇದ್ರು, ನಾವು ಸ್ಟಾರ್ಟ್ ಮಾಡೋಣ ಅಂತ ಕೇಳಿದ್ಲು. ಅದಕ್ಕೆ ಗೆಸ್ಟ್ದೆಲ್ಲ ಆಗ್ಲಿ, ಆಮೇಲೆ ನಮ್ದು ನೋಡೋಣ ಅಂತ ಹೇಳ್ದೆ. ಹೌದು, ಕರೆಕ್ಟ್. ಎನಿಮೀಸ್ ಅ ಫ್ರೆಂಡ್ ಅನ್ನೋ ಹಾಗೆ ಹೊಸ ಶತ್ರುಗಾಗಿ ಹಳೆ ಶತ್ರುಗಳು ಒಂದಾಗಿದ್ದೀರಾ? ಏನೋ ಯುದ್ಧ ಮಾಡಕ್ ಹೊರಟ್ರೋ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಅನ್ಕೊಂಡೆ. ಅಲ್ಲ, ನಾವಿಬ್ರು ಯಾರ ಬಗ್ಗೆ ಈ ತರ ಮಾತಾಡ್ತಿದೀವಿ ಅಂತ ಅನುಮಾನ ಪಡ್ತಿದ್ದೀರಾ? ನಾನೀ ಮನೆ ಸೊಸೆ, ಕಾತಿ ಮನೆ ಮಗಳು. ನಾವ್ ಯಾರ ಬಗ್ಗೆ ಈ ತರ ಮಾತಾಡೋದಕ್ಕಾಗತ್ತೆ ಹೇಳಿ? ನಾವಿಬ್ರು ಒಟ್ಟಿಗೆ ನಿಂತು ಮಾತಾಡೋದೇ ತಪ್ಪ? ಅಲ್ಲ, ನಾವಿಬ್ರು ದೂರ ಇದ್ರೆ ನೀವಿಬ್ರು ಯಾಕೆ ದೂರ ಇದ್ದೀರಾ? ನಿಮ್ಮಿಬ್ರಿಗೂ ಏನಾದ್ರೂ ಆಗಲ್ವಾ ಅಂತ ಕೇಳ್ತೀರಾ? ಜೊತೆಗಿದ್ರೆ ನೀವಿಬ್ರು ಸೇರ್ಕೊಂಡು ಏನೋ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಕೇಳ್ತೀರಾ? ಒಟ್ನಲ್ಲಿ ನಾವ್ ಹೇಗಿದ್ರು ನಿಮಗ್ ಕಷ್ಟ. ನಾನೀ ಮನೆಗೆ ಸೊಸೆಯಾಗಿ ಬಂದಾಗಿಂದ ಕಾತಿಗ್ ಬೆಲೆ ಜಾಸ್ತಿ ಇತ್ತು. ಇನ್ನೇನು ಅಧಿಕಾರ ಕೊಟ್ಟು ಸಮಾನ ಮಾಡೋ ಟೈಮಲ್ಲಿ ಕಾವೇರಿ ಮನೆಗ್ ಬಂದ್ಲು. ಅವಳು ಬಂದ್ಲು ಅಂತ ನಮ್ಗೇನ್ ಹೊಟ್ಟೆ ಉರಿ ಇದೆ ಅಂತನಾ? ಅಲ್ಲ, ನೀವ್ ನಮ್ಮಿಬ್ರ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ? ಮಲ್ಲಿಕಾ ರಿಲ್ಯಾಕ್ಸ್. ನೋಡು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅಲ್ಲೆಲ್ಲ ಗೆಸ್ಟ್ ಬಂದಿದ್ದಾರೆ, ಹೋಗಿ ನೋಡ್ಕೊ. ಅವ್ರು ಕ್ಯಾಶುವಲ್ ಆಗಿ ಕೇಳಿದ್ರು, ನೀನೇನಕ್ಕೆ ಅದನ್ನ ತಪ್ಪು ತಿಳ್ಕೊತೀಯ? ಅದ್ಗೆ ಹಾಗಲ್ಲ. ನೋಡು, ನೀನ್ ಹೋಗು, ನಾನು ಬಂದು ನಿನ್ನ ಹತ್ರ ಮಾತಾಡ್ತೀನಿ. ಹೋಗಮ್ಮ. ಮಲ್ಲಿಕಾ ಎಲ್ಲದಕ್ಕೂ ತುಂಬಾ ಬೇಗ ರಿಯಾಕ್ಟ್ ಮಾಡ್ತಾಳೆ ಅನ್ಸುತ್ತಲ್ವಾ? ಎಕ್ಸಾಕ್ಟ್ಲಿ. ಇಟ್ ಡಿಪೆಂಡ್ಸ್ ಆನ್ ಹೂ ಇಸ್ ಆಸ್ಕಿಂಗ್ ದಿ ಕ್ವೆಶ್ಚನ್ ಅಂಡ್ ವೈ ದ ಪರ್ಸನ್ ಇಸ್ ಆಸ್ಕಿಂಗ್ ದಿ ಕ್ವೆಶ್ಚನ್. ಐ ಟೋಟಲಿ ಫಾರ್ಗಾಟ್ ದಟ್ ಯು ಆರ್ ಅ ಲಾಯರ್. ನೀನೀಗ ಲಾಯರ್ ಟ್ರೈನಿಂಗ್ ಮತ್ತೆ ಶುರು ಮಾಡ್ಕೊಂಡೆ? ಎಸ್. ದಿಢೀರ್ ಅಂತ ಯಾಕೆ? ಅದೇನಾರು ಹೊಸ ಇಶ್ಯೂಸ್ ಕಣ್ಮುಂದೆ ಕಾಣ್ತಿದ್ಯಾ?